ನಾಗವಲ್ಲಿ ಎಫೆಕ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಇಬ್ಬರು ಮಹನೀಯರೊಂದಿಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ಒಬ್ರು ಕಲಾವಿದರು, ಇನ್ನೊಬ್ರು ಕಲಾ ನಿರ್ದೇಶಕರು. ಹೆಗಡೆ ಅವರು ಕಲಾವಿದರು, ಅವರು ನಾಗವಲ್ಲಿಯನ್ನ ಪೇಂಟಿಂಗ್ ತಾನೇ ಮಾಡಿದ್ದು ಅಂತ ಹೇಳ್ತಾ ಇರುವಂತವರು. ಚಲಪತಿ ಅವರು ಹೇಳ್ತಾ ಇರೋ ಪ್ರಕಾರ ಆ ಚಿತ್ರಕ್ಕೆ ಬರೀ ಸಹಾಯ, ಹೆಲ್ಪ್ ಅಷ್ಟೇ ಮಾಡಿದ್ದು ಹೆಗಡೆ ಅವರು ಅಂತಂದು. ಹೆಗ್ಡೆ ಅವರೇ, ನಿಮಗೆ ಮೊದಲಿಗೆ ಈ ಒಂದು ಪ್ರಾಜೆಕ್ಟ್ ಬಂದಾಗಲಿ ನೀವು ಅವರೊಂದಿಗೆ ಮಾತಾಡ್ಲಿಲ್ವಾ, ನನಗೆ ಕ್ರೆಡಿಟ್ ಅನ್ನ ಕೊಡಬೇಕು ಅಥವಾ ನನಗೆ ಇಷ್ಟು ಸಂಭಾವನೆ ಬೇಕು, ಏನು ವಿಚಾರ ಬಂತು ಮೊದಲಿನ ಪ್ರಾಜೆಕ್ಟ್ ನೀವು ಒಪ್ಕೊಳ್ಳುವಾಗ? ಏನು ಮಾತುಕತೆ ನಡೀತು ಅಲ್ಲಿ? ಈಗಷ್ಟೇ ಮಹೇಶ್ ಹೊಳ್ಳ ಅವ್ರು ಹೇಳಿದರು, ಅವರು ದೂರದಿಂದ ನನಗೆ ರಿಲೇಟಿವ್ನೂ ಆಗಬೇಕು, ಹೀಗಾಗಿ ಅವ್ರು ಹೇಳಿದ್ರಂತ ನಾನು ಇದನ್ನು ಒಪ್ಕೊಂಡೆ. ಆ್ಯಕ್ಚುಲಿ ನನಗೆ ಇವ್ರ ಪರಿಚಯ ಅಷ್ಟೊಂದು ಇರಲಿಲ್ಲ, ಆ್ಯಕ್ಚುಲಿ ನೋಡಿದ್ದೆ ಇದು ಮಾಡಿದ್ದೆ ಅಷ್ಟೇ. ಅವ್ರು ಹೇಳಿದ್ರಂತ ಇದ್ರ ಮೇಲೆ ಒಂದು ವಿಶ್ವಾಸ ಅಂತ ಇರುತ್ತಲ್ವ, ಆ ರೀತಿ ಇಸ್ಕೊಂಡು ಮಾಡಿರೋದು. ಈಗಿರುವ ನೋವೇನು ತಮಗೆ? ನೋವು ಅಂದರೆ ಆ ವರ್ಕನ್ನು ನಾನು ಮಾಡಿರೋದಂತ ನಾನು ಹೇಳ್ತಾ ಇರೋದು ಅಷ್ಟೇ, ಮತ್ತೇನಿಲ್ಲ. ಕಂಪ್ಲೀಟ್ ಫಸ್ಟಿಗೆ ಮಾಡಿರೋದು ನಾನು ಅಂತ ಹೇಳ್ತಾ ಇರೋದು ಅಷ್ಟೇ. ನೀವೇ ಮಾಡಿರುವಂತಹ ಚಿತ್ರ ಅದು ನಿಮ್ ಮತ್ತೆ ತಮಗೆ ಯಾವುದೇ ರೀತಿಯಲ್ಲೂ ಅದಕ್ಕೆ ಸಂಭಾವನೆ ಸಿಕ್ಕಿಲ್ಲ ಅನ್ನೋದು ಏನು ಕೊಟ್ಟಿಲ್ಲ? ಓಕೆ, ನೀವು ಹೇಳೋ ಪ್ರಕಾರ ಅವರು ಬಿಡಿಸಿದ್ದಾರೋ, ಸಹಾಯ ಮಾಡಿದಾರೋ, ಅವರಿಗೆ ಗೌರವಧನನೋ ಸಹಾಯನೋ ಅಥವಾ ಅವರಿಗೆ ಆ ಟೈಮ್ಗೆ ಹೆಲ್ಪರ್ಸ್ಗೆ ಏನು ಕೊಡಬೇಕು ಆ ಅಮೌಂಟನ್ನು ನಾನು ತಲುಪಿಸಿರ್ತೀನಿ ಖಂಡಿತ. ಯಾಕಂದರೆ ಆ ಟೈಮ್ಗೆ ಆ ಸಿನಿಮಾಗೆ ನಾವು ಹಾಕಿ ಮಾಡೋಷ್ಟು ಅಂದರೆ ತೀರಾ ಜಾಸ್ತಿ ಕೊಡದೇ ಇರ್ಬೋದು ಮೇ ಬಿ. ಯಾಕಂದ್ರೆ ಆ ಟೈಮ್ಗೆ ನಮ್ಮ ಹತ್ರ ಅಷ್ಟೇ ಹೆಲ್ಪರ್ಸ್ಗೆ ಏನು ಕೊಡಬೇಕು ಅದನ್ನು ಸಂಭಾವನೆ ಅಂತೂ ಖಂಡಿತ ನಾನು ಕೊಟ್ಟಿರ್ತೀನಿ. ಅದು ಕೊಟ್ಟಿದ್ದೀನಿ ಅಂತ ಮಹೇಶ್ ಅವರು ಹೇಳಿದ್ರು, ಕೇಳಿ ಅವ್ರನ್ನು ಕೇಳಿದ್ರು. ಸಂಭಾವನೆ ಕೊಟ್ಟಿದ್ದಾರೆ ಹೆಗ್ಡೆ ಅವರು? 1,000 ಕೊಟ್ಟಿದ್ದಾರೆ. 1,000 ಸಂಭಾವನೆ ಸಹಾಯಕ್ಕೆ ಇರುವಂತಹದ್ದ? ಹೆಲ್ಪರ್ಸ್ಗೆ ಅದಕ್ಕಿಂತ ಜಾಸ್ತಿ ಆ ಟೈಮಲ್ಲಿ ಕೊಡೋಷ್ಟು ಖಂಡಿತ ಇರಲಿಲ್ಲ. 8 ವರ್ಷದಿಂದ ಖಂಡಿತ ಅಷ್ಟು ಚಾನ್ಸೇ ಇರಲಿಲ್ಲ. ಹೆಲ್ಪರ್ ಅಂತೇಳಿ ತಗೊಂಡೇ ಇಲ್ಲ ಅವ್ರು. ಆ್ಯಕ್ಚುಲಿ ಬಂದು ನನ್ನ ಹತ್ರ ವರ್ಕ್ ಮಾಡಿಸಿರೋದು ಅವ್ರು. ಆ್ಯಕ್ಚುಲಿ ನೀವು ಒಬ್ಬರು ಆರ್ಟಿಸ್ಟ್ ಇದ್ದಾರೆ ಅಂತ ಬಂದು ವರ್ಕ್ ಮಾಡಿಸಿರೋದು ಅಷ್ಟೇ. ಅವಾಗ ಹೆಲ್ಪರ್ ಅಂತ ಅಲ್ಲಿ ಯಾರೂ ಇರಲೇ ಇಲ್ಲ. ಆ್ಯಕ್ಚುಲಿ ನಾನು ಒಬ್ಬನೇ ಮಾಡಿರೋದು ಅದನ್ನ. ಹೌದು, ಮಹೇಶ್ ಹೊಳ್ಳ ಅವರು ಹೇಳಿದ್ದಾರೆ. ನಂತರ ಅದು 5 ಹೆಲ್ಪರ್ ಹತ್ರ ಮಾಡಿಸಿದಾರೋ ಏನೋ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಕರೆಕ್ಷನ್ ಆಗಿದ್ರೆ ನಿಮ್ಗೆ ಗೊತ್ತಿಲ್ಲ, ಮೂಲ ಪೇಂಟಿಂಗ್ ನಿಮ್ಮದೇ ಅಂತ ನಿಮ್ಮ ವಾದ. ಓಕೆ, ನೀವು ನಿಮ್ಮ ವಾದಕ್ಕೆ ಖಂಡಿತ ಈಗ ಅವ್ರ ಹತ್ರ ಆಲ್ಬಮ್ ಇದೆ, ಆ ಫೋಟೋನು ಮತ್ತೆ ಸಿನಿಮಾದಲ್ಲಿರೋ ಪೇಂಟಿಂಗಿಗೂ ಕಂಪೇರ್ ಮಾಡಿದ್ರೆ ಮೇ ಬಿ ಎರಡೂ ಸಿಗುತ್ತೆ. ಈಗ ಆಕ್ಚುಲಿ ಇದರಲ್ಲಿ ಒಂದು ಫೋಟೋ ಅವ್ರ ಹತ್ರ ಇದೆ ಅನ್ಸುತ್ತೆ, ಮೇ ಬಿ ಒಂದೇ ಫೋಟೋ ಅನ್ಸುತ್ತೆ. ಯಾಕಂದ್ರೆ ಇನ್ನೊಂದು ಫೋಟೋ ಅದು ಇರೋದಕ್ಕೆ ಚಾನ್ಸೇ ಇರಲಿಲ್ಲ. ಯಾಕಂದ್ರೆ ಅದನ್ನ ಅಲ್ಲೇನೆ ಮಾಡಿದ್ದು, ಸ್ಪಾಟ್ ಅಲ್ಲೇ ನಾನು ರಾಜಂದು ಸ್ಕೆಚ್ ಮಾಡಿ. ಆಲ್ಬಮ್ ನಲ್ಲಿರುವಂತಹ ಫೋಟೋ ಏನಿದೆ ಅದು ನಿಜಕ್ಕೂ ಅವರು ಬಿಡಿಸಿದ ಅದೇ ಮೂಲವಾದಂತಹ ಪೇಂಟಿಂಗ್ ಆಗಿತ್ತಾ? ಎರಡು ಕಂಪೇರ್ ಮಾಡಿದ್ರೆ ಮೇ ಬಿ ಗೊತ್ತಾಗುತ್ತೆ ನಿಮ್ಗೆ. ಅಲ್ಲ, ನಿಮ್ಮ ಇದನ್ನ ಕೇಳ್ತಾ ಇರೋದು ನಾನು. ಅದಲ್ಲ, ಚಿತ್ರನೇ ಅಂದ್ರೆ ಆ ಚಿತ್ರನೇ ನಾವು ಮಾಡಿದ್ದು. ಹೌದು, ಖಂಡಿತ ಹೌದು. ಆ ಚಿತ್ರ ನಿಮ್ದು, ಅದ್ರ ಜೊತೆ ಅವ್ರು ಫೋಟೋ ತೆಗೆಸ್ಕೊಂಡಿದ್ದಾರೆ ಅಂತಾನ? ಇಲ್ಲ, ಅದಕ್ಕೆ ಹೆಲ್ಪ್ ಮಾಡಿದ್ರೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನ ವಾಪಸ್ ನಾನು ಶೂಟಿಂಗ್ ಸ್ಪಾಟ್ಗೆ ತಗೊಂಡೋದಾಗ ಡೈರೆಕ್ಟರ್ಗೆ ಅದು ಇಷ್ಟ ಆಗ್ಲಿಲ್ಲ, ಅದನ್ನ ಸ್ಪಾಟಲ್ಲೇ ಚೇಂಜ್ ಮಾಡಿ ಕೊಟ್ಟಿದ್ದು. ಅದಕ್ಕೆ ಹೆಲ್ಪ್ ಅಂತೂ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಈಗ 4-5 ಜನ ಇದ್ರು, ಹೆಲ್ಪರ್ ಇದ್ರು, ಅವರು ಕೂಡ ಫೋಟೋಸ್ ತೆಗೆಸ್ಕೊಂಡಿದ್ದಾರೆ. ಬಟ್ ಅವರು ಹಿಂಗ್ ಬಂದು ಪಬ್ಲಿಸಿಟಿಗೆ ಬರ್ಲಿಲ್ಲ ಪಾಪ. ಓಕೆ, ಹೆಗ್ಡೆ ಅವರು, ಇದು ಪಬ್ಲಿಸಿಟಿ ಸ್ಟಂಟ್ ಅನ್ನೋದು ಚಲಪತಿ ಅವ್ರ ವಾದ? ಖಂಡಿತ ಆತರ. ಈಗ ಅವ್ರು ಎಕ್ಸಿಬಿಷನ್ ಮಾಡ್ತಿದ್ದಾರೆ, ಖಂಡಿತ ಅದಕ್ಕೆ ಕರೆದ್ರು. ಇದಕ್ಕಿಂತ 1 ವಾರ ಮೇ ಬಿ 15 ದಿನ ಇರ್ಬೋದು, ಬಂದ್ ಕರೆದ್ರು. ಸರಿ, ನಾವು ಬರ್ತೀವಿ ಅಂತ ಕೂಡ ಹೇಳಿದ್ವಿ. ಸರ್ ಇನ್ವಿಟೇಷನ್ ತಂದು ಕೊಡ್ತೀನಿ ಅಂತಂದ್ರು, ಹೋದ್ರು. ಕೇಳ್ಬೋದಿತ್ತು, ಸರ್ ನನಗೆ ಆಪ್ತ ಮಿತ್ರದ್ದು ನನಗೆ ಪೇಂಟಿಂಗ್ 2 ಲಕ್ಷ ರೂಪಾಯಿ ಬರಬೇಕಿತ್ತು, ಬರಲಿಲ್ಲ ಅಂತ. ನೀವು ಬಂದಿಲ್ಲ ಅಂದ್ಮೇಲೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಹೌದು, ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ, ಆದ್ರೆ 8 ಸಲ ಮಾಡಿದ್ರು ರಿಸೀವ್ ಮಾಡಿಲ್ಲ. ಆ ಟೈಮಲ್ಲಿ ಮಹೇಶ್ ಹೊಳ್ಳ ಅವರು ನನ್ನ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು, ನನ್ನ ಜೊತೆಲೇ ಇದ್ರು. ಕೇಳ್ಬೋದಿತ್ತಲ್ಲ, ಅವರು ರಿಲೇಷನ್ ಬೇರೆ ಅಲ್ಲ. ಮಹೇಶ್ ಹೊಳ್ಳ ಅವ್ರಿಗೆ ಹೇಳಿದೆ, ಅವರು ಇದು ಮಾಡಿದ್ದೇನೆ, ಇನ್ಫಾರ್ಮ್ ಮಾಡಿದ್ದೇನೆ. ನಿಮ್ಗೆ ಹಣ ಬಂದಿಲ್ಲ ಅನ್ನೋ ವಿಚಾರವನ್ನ ಬರ್ಬೋದಿತ್ತು. ಮಹೇಶ್ ಹೊಳ್ಳ ಅವ್ರ ಜೊತೆನೇ ಇದ್ರಲ್ಲ, ಇವ್ರಿಗೆ ಜೊತೆಗೆ ಅವ್ರು ನೆಂಟರು ಅಂದ್ಮೇಲೆ ಜೊತೆಗೆ ಬಂದ್ಬಿಡ್ಬೋದಿತ್ತು. ನಾನು ಎಲ್ಲಿರ್ತೀನಿ ಅಲ್ಲಿ ಬರ್ಬೋದಿತ್ತು. ಫೋನ್ ಬಿಟ್ಟಾಕಿ, ಫೋನ್ ನನ್ನ ಹತ್ರ ಇರಲ್ಲ ಅಂತಲೇ ಅನ್ಕೊಳ್ಳೋಣ, ಬರ್ಬೋದಿತ್ತು. ಅವರು ಕೇಳ್ಬೋದಿತ್ತಲ್ಲ. ಜೊತೆಗೆ ಅಂದ್ರೆ ನಾನು ಅವಾಗ ಬೇರೆ ಊರಲ್ಲಿದ್ದೆ. ಆಕ್ಚುಲಿ ನಾನು ಬಿಜಾಪುರದಲ್ಲಿ ಇದ್ಕೊಂಡು ಇಲ್ಲಿ ಬಂದು ಇದು ಮಾಡಿದ್ದೆ. ಅಲ್ಲಿ ಅವ್ರ ಮನೇಲಿ ಉಳ್ಕೊಂಡಿದ್ದಷ್ಟೇ ನಾನು. ಅವಾಗ ಉಳ್ಕೊಂಡಾಗ ಇವ್ರು ಬಂದು ಇದು ವರ್ಕ್ ಮಾಡಿಸಿದ್ರು, ನಂತರ ಇದಾಯ್ತು ಅಷ್ಟೇ. ಹೀಗೆ ಈಗ ವಿವಾದ ಸೃಷ್ಟಿಯಾಗಿದೆ. ಈಗ ಈ ರೀತಿ ವಿವಾದ ಸೃಷ್ಟಿಯಾಗಿರುವಂತಹದ್ದು ಹೇಗೆ ಬಗೆಹರಿಬಹುದು ಅಂತ ಹೇಳ್ತೀರಿ? ತಮ್ಗೆ ಏನಾದ್ರೂ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ ತಮ್ಗೆ? ಅಲ್ಲ, ಮಾಡಿದ್ದೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಏನಂತ ನಾವು ನ್ಯಾಯ ಕೇಳಲಿಕ್ಕಾಗತ್ತೆ ಹೇಳಿ? ಅಲ್ಲ, ಇದ್ದ ಸತ್ಯಾಂಶವನ್ನು ಹೇಳಿದಾಗ ಅದೇ ಸುಳ್ಳಂತ ಪ್ರತಿರೂಪ ಮಾಡ್ಬೇಕಾದ್ರೆ ಏನಂತ ಹೇಳ್ಬೇಕಾಗತ್ತೆ? ದ್ವಾರಕೀಶ್ ಅವರಿಗೆ ಆಗ್ಲಿ ಬೇರೆಯವರಿಗೆ ಯಾರಿಗಾದ್ರೂ ಇಲ್ಲ, ಅವ್ರ ಜೊತೆ ನಾವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟೇ ಮಾಡಿಸಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಏನಂತೀರಿ ಚಲಪತಿ ಅವರೇ? ಇವ್ರು ಇಷ್ಟೆಲ್ಲ ಹೇಳೋದಿದ್ರೆ ಆ ಟೈಮ್ಗೆ ಅವ್ರಿಗೆ ಅಷ್ಟು ಕ್ರೆಡಿಟ್ ಬೇಕು, ಹಿಂಗ್ ಬೇಕು ಅಂತೆಲ್ಲ ಹೇಳಿದಿದ್ರೆ ಇಷ್ಟು ಟೈಮು ಬೇಕಾಗಿರ್ಲಿಲ್ಲ ಅವ್ರಿಗೆ. ಈಗ ಏನ್ ಮಾಡಬಹುದು ಅಂತ ಹೇಳ್ತೀರಿ? ಇದೀಗ ಮೇ ಬಿ ಅವ್ರು ಪಬ್ಲಿಸಿಟಿಗೋಸ್ಕರ ಮಾಡ್ತಿದ್ದಾರೆ, ಮಾಡ್ಲಿ ಅಂತ ಇನ್ನು ಸ್ವಲ್ಪ ಹೊತ್ತು ಮಾತಾಡ್ಬೋದು ನಾನು ಅಷ್ಟೇ. ಅಂದ್ರೆ ಸಾರಾ ಸಗಟಾಗಿ ತಿರಸ್ಕರಿಸ್ತಾ ಇದ್ದೀರಿ? ಇದು ಖಂಡಿತ ಹೌದು. ಯಾಕಂದ್ರೆ ಚಿತ್ರ ಅಲ್ಲೇ ಅಲ್ಲ ಅನ್ನೋ ಡೆಫಿನೆಟ್ ಆಗಿ ನಾನು ಹೇಳ್ತೀನಿ,
ಡೆಫಿನೆಟಾಗಿ ಹೇಳ್ತೀನಿ ನಾನು. ಯಾಕೆಂದರೆ ಅವರು ಪಬ್ಲಿಸಿಟಿಗೋಸ್ಕರ ಮಾಡ್ಬೋದು. ಈಗ ನಾನು ರವಿ ವರ್ಮಾ ಪೇಂಟಿಂಗನ್ನು ನಾನು ರಿಪ್ಲಿಕಾ ಮಾಡಿ ನಾನು ತಂದು ತೋರಿಸಿ ನನ್ನ ಪೇಂಟಿಂಗ್ ಅಂತ ನಾನು ಹೇಳ್ಬೋದು. ಅದು ನೀವು ಮಾಡ್ಬೋದು, ಆದ್ರೆ ನಾನು ಮಾಡಿದ ವರ್ಕ್ ಮಾಡಿರೋದಕ್ಕೆ ಅದನ್ನ ನಾನು ಸತ್ಯಾವಶ್ಯ ಹೇಳ್ಕೊತೇನೆ. ಯಾಕೆ ರವಿ ವರ್ಮಾ ಅಲ್ಲ ಒರಿಜಿನಲ್ ಪೇಂಟಿಂಗ್ ಅನ್ನೋದಕ್ಕೆ ಅದಕ್ಕೆ ನಿಮ್ಮ ಹತ್ರ ಇರೋದು ಈಗ ಒಂದು ಆಲ್ಬಮ್ ಮಾತ್ರ. ಆಲ್ಬಮ್ ತೆಗೆದು ನೋಡಿದಾಗ ಅದರ ಫೇಸು ಅದರ ಅನಾಟಮಿ ಚಾನ್ಸೇ ಇಲ್ಲ. ನೋಡ್ಬೋದು, ನೋಡಲಿ, ಸಿನಿಮಾ ನೋಡಲಿ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಮೇ ಬಿ ಅವ್ರಿಗೆ ಅಲ್ಲಿ ಸಿನಿಮಾ ಮುಂದೆ ಕುತ್ಕೊಂಡಾಗ ಅವ್ರಿಗೆ ಅನಿಸ್ತಾ ಇರುತ್ತೆ, ಓ ಇದು ನಂದಲ್ವಲ್ಲ ಅಂತ ಅನ್ಸುತ್ತೆ. ಅದು ಇಲ್ಲಿ ಅನ್ಸುತ್ತೆ. ನಿಮ್ಗೆ ಅನ್ಸಿದ್ಯಾ? ಡೆಫಿನೆಟ್ ಆಗಿ ಅನ್ಸುತ್ತೆ ಮ್ಯಾಮ್. ಅಲ್ಲ ಅದೇ ಅಲ್ಲಿ ಒಯ್ದ್ಮೇಲೆ ಅವರು ಏನ್ ಮಾಡಿದಾರ ಅಂತ ನನಗೆ ಒಬ್ಬ ಕಲಾವಿದನಿಗೆ ಅದು 100% ಅನ್ಸುತ್ತೆ. ಮೇ ಬಿ ನಾನು ಹೊರಗಡೆ ಮಾತಾಡ್ಬೋದು ಅಷ್ಟೇ. ಆಕ್ಚುಲಿ ನಾನು ನ್ಯೂಸ್ ಪೇಪರ್ನಲ್ಲೂ ವರ್ಕ್ ಮಾಡಿದ್ದೇನೆ ಇಲ್ಲಸ್ಟ್ರೇಟರ್ ಆಗಿ. ಆವಾಗ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲ ಕೆಲವೊಬ್ಬರೆಲ್ಲ. ನೀವು ಹೋರಾಟ ಮಾಡಬೇಕಾದ್ರೆ ನಾವು ಸಪೋರ್ಟ್ ಮಾಡ್ತೇವೆ ಹೇಗೆ ಅಂತ. ಅದಕ್ಕಾಗಿ ನನಗೆ ಅದ್ರ ಬಗ್ಗೆ ಹೆಚ್ಚಿನ ಇದು ಗೊತ್ತಿರಲಿಲ್ಲ. ಅದು ಅವರಿಂದ ಏನು ದುಡ್ಡು ಇಸ್ಕೊಂಡಿದ್ದಾರೋ ಅಥವಾ ಏನು ಅಂತ ನನಗೆ ಪರ್ಫೆಕ್ಟಾಗಿ ಗೊತ್ತಿರಲಿಲ್ಲ. ಹೀಗಾಗಿ ನಾನು ಏನು ಇದು ಮಾಡ್ಲಿಕ್ಕೆ ಹೋಗಲಿಲ್ಲ. ಮತ್ತು ಅದ್ರ ಸಲುವಾಗಿ ಇವತ್ತಿಗೂ ನಿಮಗೆ ಅದು ನ್ಯಾಯ ಸಿಕ್ಕಿಲ್ಲ ಅನ್ನೋ ನೋವಿದೆ. ಹೌದು, ಅದಂತೂ ಇದೈತೆ. ಧನ್ಯವಾದಗಳು ಇಬ್ಬರಿಗೂ. ಒಬ್ಬರು ಕಲಾವಿದರು, ಇನ್ನೊಬ್ಬರು ಕಲಾ ನಿರ್ದೇಶಕರು. ಆದರೆ ಯಾರು ನಿಜಕ್ಕೂ ಚಿತ್ರವನ್ನು ಬಿಡಿಸಿದ್ದು ಅನ್ನೋದು ಇನ್ನೂ ವಿವಾದವಾಗೇ ಉಳಿದುಕೊಂಡಿದೆ. ಯಾಕಂದರೆ ಅದಕ್ಕೆ ಸರಿಯಾದಂತಹ ಪೂರಕ ನಮಗೆ ಪುರಾವೆಗಳು ಸಿಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಏನೇ ಆಗಲಿ ವೀಕ್ಷಕರೇ, ನೀವು ನೋಡಿದ್ರಿ ಚರ್ಚೆಯನ್ನು, ನಿಮಗೆ ಏನನ್ನಿಸ್ತು? ಇದು ನಾಗವಲಿ ಎಫೆಕ್ಟೋ ಅಥವಾ ನಿಜಕ್ಕೂ ಕಲಾವಿದನಿಗೆ ಸಿಗಬೇಕಾದಂತಹ ಗೌರವ ಸಲ್ಲಬೇಕಾದಲ್ಲಿ ಎಲ್ಲೋ ಎಡವಟ್ಟಾಗಿದೆಯಾ, ಅಥವಾ ಕಲಾವಿದರೇ ಹೇಳ್ತಾ ಇರುವಂತಹ ರೀತಿ, ಅಥವಾ ಮುಂಚೆನೇ ಅವರು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಿದ್ರೆ ಅವರಿಗೆ ಸಿಗುವಂತಹ ಗೌರವ ಮರ್ಯಾದೆ ಸಿಕ್ತಿತ್ತಾ, ಏನು ಇನ್ನೂ ಪ್ರಶ್ನೆಯಾಗಿಯೇ ಉಳಿದುಕೊಂಡಿದೆ ಈ ಒಂದು ವಿವಾದ. ಒಟ್ಟಿನಲ್ಲಿ ಇದು ನಾಗವಲಿಯ ಎಫೆಕ್ಟಾ ಅನ್ನೋ ಪ್ರಶ್ನೆ ಮತ್ತೆ ಉಳಿದುಕೊಳ್ತಾ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.